ನಮಸ್ಕಾರ ಸ್ನೇಹಿತರೆ, ಕನ್ನಡ ಸ್ಪರ್ಧಾಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಮಾಹಿತಿ ನೀಡ್ತಿದ್ದೀರಿ ಅಂದರೆ, ಜನವರಿ 2025ರಿಂದ ಅಕ್ಟೋಬರ್ 2025ರವರೆಗೆ ನಡೆದಿರುವಂತಹ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್. ಇದು KA ನಡೆಸುವಂತಹ ಡಿಸೆಂಬರ್ ಅಥವಾ ಜನವರಿನಲ್ಲಿ ನಡೆಸ್ತಿರುವಂತಹ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಲಿದೆ. ಕ್ವೆಶ್ಚನ್ ನಂಬರ್ 1. ಭಾರತದ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ಯಾವ ರಾಜ್ಯ ವಹಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ. ಕ್ವೆಶ್ಚನ್ ನಂಬರ್ 2. ಭಾರತದ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮೆಡಲ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದ ತಂಡ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಸೇವೆಗಳು ಕ್ರೀಡಾ ನಿಯಂತ್ರಣ ಮಂಡಳಿ, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೇವೆಗಳು ಕ್ರೀಡಾ ನಿಯಂತ್ರಣ ಮಂಡಳಿ. ಸೇವೆಗಳು ಕ್ರೀಡಾ ನಿಯಂತ್ರಣ ಮಂಡಳಿ, ದಿ ಸರ್ವೀಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್. ಕ್ವೆಶ್ಚನ್ ನಂಬರ್ 3. 2024-25ನೇ ಸಾಲಿನ 32ನೇ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾವ ತಂಡ ಗೆದ್ದಿದೆ? ಆಪ್ಷನ್ ಎ ವಿದರ್ಭ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕ್ವೆಶ್ಚನ್ ನಂಬರ್ 4. 2025ರ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಯಾವ ತಂಡ ಗೆದ್ದಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. 2025ರಲ್ಲಿ ನಡೆದ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವು ಆಸ್ಟ್ರೇಲಿಯಾ ವಿರುದ್ಧ 5 ವಿಕೆಟ್ಗಳಿಂದ ಜಯ ಸಾಧಿಸಿ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದುಕೊಂಡಿತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. 2025ರ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದವರು ಯಾರು? ಆಪ್ಷನ್ ಎ ಮಹೇಶ್ ಬೆಂಗಾಲ್, ಆಪ್ಷನ್ ಬಿ ಅಮೀರ್ ಸಾರ್ಕೋಸ್, ಆಪ್ಷನ್ ಸಿ ಪಂಕಜ್ ಅಡ್ವಾನಿ, ಆಪ್ಷನ್ ಡಿ ರಾಜೀವ್ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಕಜ್ ಅಡ್ವಾನಿ. ಕ್ವೆಶ್ಚನ್ ನಂಬರ್ 6. 2025ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ACC ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ ಎ ಮೊಯ್ಸಿನ್ ನಖ್ವಿ, ಆಪ್ಷನ್ ಬಿ ಜೈಶಾ, ಆಪ್ಷನ್ ಸಿ ಶಮ್ಮಿ ಸಿಲ್ವಾ, ಆಪ್ಷನ್ ಡಿ ರಾಜೀವ್ ಶುಕ್ಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಯ್ಸಿನ್ ನಖ್ವಿ. ಇವರು ಪಾಕಿಸ್ತಾನದವರು. ಕ್ವೆಶ್ಚನ್ ನಂಬರ್ 7. 2025ರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCIನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ ಎ ರೋಜರ್ ಬಿನ್ನಿ, ಆಪ್ಷನ್ ಸಿ ರಾಜೀವ್ ಶುಕ್ಲಾ, ಆಪ್ಷನ್ ಸಿ ಮಿಥುನ್ ಮನಹಾಸ್, ಆಪ್ಷನ್ ಡಿ ಸೌರವ್ ಗಂಗೂಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಥುನ್ ಮನಹಾಸ್. ಮಿಥುನ್ ಮನಹಾಸ್ ಅನ್ನುವರನ್ನು 2025ರಲ್ಲಿ BCCI ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕ್ವೆಶ್ಚನ್ ನಂಬರ್ 8. 2025ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ ಎ ಟೋಕಿಯೋ ಜಪಾನ್, ಆಪ್ಷನ್ ಬಿ ನೈರೋಬಿ ಕೀನ್ಯಾ, ಆಪ್ಷನ್ ಸಿ ಸಿಂಗಪುರ್, ಆಪ್ಷನ್ ಡಿ ಪೋಲೆಂಡ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೋಕಿಯೋ ಜಪಾನ್ನ ಟೋಕಿಯೋದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಅನ್ನು ಆಯೋಜಿಸಲಾಗಿತ್ತು. ಕ್ವೆಶ್ಚನ್ ನಂಬರ್ 9. 2025ರ ಏಷ್ಯನ್ ವಿಂಟರ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಯಾವುದು? ಆಪ್ಷನ್ ಎ ದಕ್ಷಿಣ ಕೊರಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಕಜಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಕ್ವೆಶ್ಚನ್ ನಂಬರ್ 10. ಭಾರತದ 39ನೇ ರಾಷ್ಟ್ರೀಯ ಕ್ರೀಡೆಗಳು ಅಂದರೆ 39th ನ್ಯಾಷನಲ್ ಗೇಮ್ಸ್ ಅನ್ನು 2027ರಲ್ಲಿ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಘಾಲಯ. 2027ರಲ್ಲಿ 39ನೇ ರಾಷ್ಟ್ರೀಯ ಕ್ರೀಡೆಗಳು
ಇದನ್ನು ಮೇಘಾಲಯದಲ್ಲಿ ಆಯೋಜಿಸಲಾಗುತ್ತದೆ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ನಾವು ಪ್ರೀವಿಯಸ್ ಒಂದು ಕ್ವಶನಲ್ಲಿ ಡಿಸ್ಕಷನ್ ಮಾಡಿದ್ವಿ. 38ನೇ ನ್ಯಾಷನಲ್ ಗೇಮ್ಸನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್. ಕ್ವಶನ್ ನಂಬರ್ 11. 38 ನ್ಯಾಷನಲ್ ಗೇಮ್ಸ್ ಕಬಡ್ಡಿಯಲ್ಲಿ ಪುರುಷರ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಚಂಡೀಗಢ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಕ್ವಶನ್ ನಂಬರ್ 12. ಭಾರತದ ಯಾವ ನಗರವು 2025ರ ಮಹಿಳೆಯರ ಕಬಡ್ಡಿ ವಿಶ್ವಕಪ್ ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ 2025 ಆಯೋಜನೆ ಮಾಡಿದೆ? ಇದಕ್ಕೆ ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ರಾಜ್ಗೀರ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಗೀರ್. ಕ್ವಶನ್ ನಂಬರ್ 13. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2025 ಇದರಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರ್. ಕ್ವಶನ್ ನಂಬರ್ 14. 2025ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪದಕ ಪಟ್ಟಿಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದ ರಾಷ್ಟ್ರ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಕ್ವಶನ್ ನಂಬರ್ 15. 2025ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದನ್ನು ಯಾವ ದೇಶ ಆಯೋಜಿಸಿತ್ತು? ಆಪ್ಷನ್ ಎ ಭಾರತ, ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಕ್ವಶನ್ ನಂಬರ್ 16. 2025ರ IIHF ಅಂದರೆ ಇಂಟರ್ನ್ಯಾಷನಲ್ ಐಸ್ ಹಾಕಿ ಫೆಡರೇಷನ್ ಇದರ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ದೇಶ ಯಾವುದು? ಇದಕ್ಕೆ ಆಪ್ಷನ್ ಎ ಬಂದು ಸ್ವೀಡನ್, ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್. ಕ್ವಶನ್ ನಂಬರ್ 17. 2025ರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ. ಕ್ವಶನ್ ನಂಬರ್ 18. 2025ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ. ಹರಿಯಾಣ ರಾಜ್ಯವು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ಕ್ವಶನ್ ನಂಬರ್ 19. 2025ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನು ದೆಹಲಿ ನಗರದಲ್ಲಿ ಆಯೋಜಿಸಲಾಗಿತ್ತು. ಕ್ವಶನ್ ನಂಬರ್ 20. ಮುಂಬರುವ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡೆಗಳನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸೇರಿಸಲಿದೆ? ಆಪ್ಷನ್ ಎ ಕ್ರಿಕೆಟ್, ಫ್ಲ್ಯಾಗ್ ಫುಟ್ಬಾಲ್, ಲ್ಯಾಕ್ರೋಸ್, ಸ್ಕ್ವಾಷ್, ಆಪ್ಷನ್ ಬಿ ಕ್ರಿಕೆಟ್, ಫುಟ್ಬಾಲ್, ಲ್ಯಾಕ್ರೋಸ್, ಸ್ಕ್ವಾಷ್, ಆಪ್ಷನ್ ಸಿ ಕ್ರಿಕೆಟ್, ಫ್ಲ್ಯಾಗ್ ಫುಟ್ಬಾಲ್, ಲ್ಯಾಕ್ರೋಸ್, ಸ್ಕ್ವಾಷ್, ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತ ಕರೀತಾರೆ, ಆಪ್ಷನ್ ಡಿ ಕ್ರಿಕೆಟ್, ಫುಟ್ಬಾಲ್, ಲ್ಯಾಕ್ರೋಸ್, ಸ್ಕ್ವಾಷ್, ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್, ಟೆನ್ನಿಸ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್, ಫ್ಲ್ಯಾಗ್ ಫುಟ್ಬಾಲ್, ಲ್ಯಾಕ್ರೋಸ್, ಸ್ಕ್ವಾಷ್, ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್. ಕ್ವಶನ್ ನಂಬರ್ 21. 2025ರ ವಿಸ್ಡನ್ ಕ್ರಿಕೆಟರ್ಸ್
ಆಲ್ಮನಾಕ್ ಪ್ರಕಾರ 2024ರ ಅತ್ಯುತ್ತಮ ಪುರುಷ ಕ್ರಿಕೆಟ್ನಾಗಿ ಗುರುತಿಸಲ್ಪಟ್ಟ ಆಟಗಾರ ಯಾರು? ಆಪ್ಷನ್ ಎ ಜೋ ರೂಟ್, ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಸಿ ಪ್ಯಾಟ್ ಕಮಿನ್ಸ್, ಆಪ್ಷನ್ ಡಿ ಹ್ಯಾರಿ ಬ್ರೂಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ. ಕ್ವಶನ್ ನಂಬರ್ 22. 2025ರ ವಿಸ್ಡನ್ ಕ್ರಿಕೆಟರ್ಸ್ ಆಲ್ಮನಾಕ್ ಪ್ರಕಾರ 2024ರ ಅತ್ಯುತ್ತಮ ಮಹಿಳಾ ಕ್ರಿಕೆಟಿಗರಾಗಿ ಗುರುತಿಸಲ್ಪಟ್ಟ ಆಟಗಾರ್ತಿ ಯಾರು? ಆಪ್ಷನ್ ಎ ಹರ್ಮನ್ಪ್ರೀತ್ ಕೌರ್, ಆಪ್ಷನ್ ಬಿ ಸ್ಮೃತಿ ಮಂದಾನ, ಆಪ್ಷನ್ ಸಿ ಸ್ಮೃತಿ ಮಂದಾನ, ಒಂದು ಮಿಸ್ಟೇಕ್ ಆಗಿದೆ, ಆಪ್ಷನ್ ಡಿ ನ್ಯಾಟ್ ಸೀವರ್ ಬ್ರೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಥವಾ ಸಿ ಸ್ಮೃತಿ ಮಂದಾನ. ಕ್ವಶನ್ ನಂಬರ್ 23. 2025ರ ಹಿರಿಯ ಏಷ್ಯನ್ ಕುಸ್ತಿಪಟು ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪರವಾಗಿ ಏಕೈಕ ಚಿನ್ನದ ಪದಕವನ್ನು ಗೆದ್ದ ಮಹಿಳಾ ಕುಸ್ತಿಪಟು ಯಾರು? ಆಪ್ಷನ್ ಎ ಮನುಷಾ ಬನ್ವಾಲಾ, ಆಪ್ಷನ್ ಬಿ ರಿಟಿಕಾ ಹೂಡಾ, ಆಪ್ಷನ್ ಸಿ ಅಂಟಿಮ್ ಪಂಗಾಲ್, ಆಪ್ಷನ್ ಡಿ ದಿವ್ಯಾ ಕಾಕ್ರನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮನುಷಾ ಬನ್ವಾಲಾ. ಕ್ವಶನ್ ನಂಬರ್ 24. 2020ರ ಕಬಡ್ಡಿ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಪುರುಷ ಮತ್ತು ಮಹಿಳಾ ಎರಡೂ ವಿಭಾಗದಲ್ಲಿ ಚಾಂಪಿಯನ್ ಆಗಿರುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತ ತಂಡವು ಕಬಡ್ಡಿ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಮಹಿಳೆ ಮತ್ತು ಪುರುಷ ಎರಡೂ ವಿಭಾಗದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿದ್ದಾರೆ. ಕ್ವಶನ್ ನಂಬರ್ 25. 2025ರ FIDE ಮಹಿಳಾ ಚೆಸ್ ವಿಶ್ವಕಪ್ನಲ್ಲಿ ಕೋನೇರು ಹಂಪಿಯನ್ನು ಸೋಲಿಸಿ ಚಾಂಪಿಯನ್ ಆದ ಭಾರತೀಯ ಮಹಿಳಾ ಚೆಸ್ ಆಟಗಾರ್ತಿ ಯಾರು? ಆಪ್ಷನ್ ಎ ದಿವ್ಯಾ ದೇಶ್ಮುಖ್, ಆಪ್ಷನ್ ಬಿ ಹಾರಿಕಾ ದ್ರೋಣವಳ್ಳಿ, ಆಪ್ಷನ್ ಸಿ ತನ್ಜಿಂಗ್ ಹಿ, ಆಪ್ಷನ್ ಡಿ ಝು ಜಿನ್ನರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಿವ್ಯಾ ದೇಶ್ಮುಖ್. ಕ್ವಶನ್ ನಂಬರ್ 26. 2025ರ FIDE ಚೆಸ್ ವಿಶ್ವಕಪ್ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. ಗೋವಾ ರಾಜ್ಯದಲ್ಲಿ 2025ರ FIDE ಚೆಸ್ ವಿಶ್ವಕಪ್ ಚಾಂಪಿಯನ್ಶಿಪ್ ನಡೆಯಲಿದೆ. ಕ್ವಶನ್ ನಂಬರ್ 27. ಪ್ರಥಮ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಯಾವ ಸ್ಥಳದಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ದಾಲ್ ಸರೋವರ ಶ್ರೀನಗರ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಭದ್ರಾವತಿ ಕರ್ನಾಟಕದಲ್ಲಿ, ಆಪ್ಷನ್ ಡಿ ಆಲಪ್ಪುಝಾ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಾಲ್ ಸರೋವರ ಶ್ರೀನಗರ. ದಾಲ್ ಸರೋವರ ಶ್ರೀನಗರದಲ್ಲಿ ಪ್ರಥಮ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲನ್ನು ಆಯೋಜನೆ ಮಾಡಲಾಗಿದೆ. ಕ್ವಶನ್ ನಂಬರ್ 28. 2025ರ ಖೋ-ಖೋ ವಿಶ್ವಕಪ್ನಲ್ಲಿ ಪುರುಷರು ಮತ್ತು ಮಹಿಳೆಯರು ಎರಡೂ ವಿಭಾಗಗಳಲ್ಲಿ ಜಯ ಸಾಧಿಸಿದ ದೇಶ ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಕ್ವಶನ್ ನಂಬರ್ 29. ಬಿಸಿ ರಾಯ್ ಟ್ರೋಫಿ ಯನ್ನು ಇತ್ತೀಚೆಗೆ ಯಾವ ರಾಜ್ಯ ಗೆದ್ದಿದೆ? ಬಿಸಿ ರಾಯ್ ಟ್ರೋಫಿ ಎನ್ನುವುದು ಫುಟ್ಬಾಲ್ಗೆ ಸಂಬಂಧಿಸಿದೆ. ಇದಕ್ಕೆ ಆಪ್ಷನ್ಸ್ ಬಂದು ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರ. ಮಣಿಪುರ ರಾಜ್ಯವು ಬಿಸಿ ರಾಯ್ ಟ್ರೋಫಿಯನ್ನು ಈ ಬಾರಿ ಗೆದ್ದಿದೆ. ಕ್ವಶನ್ ನಂಬರ್ 30. 2025ರ ಏಷ್ಯನ್ ಟೆನ್ನಿಸ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ಆಯೋಜಿಸಲಾಗುವುದು? ಇದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತದಲ್ಲಿ ಎಲ್ಲಿ ಅಂದ್ರಗನ
ಒಡಿಸ್ಸಾದ ಭುವನೇಶ್ವರ್ನಲ್ಲಿ ಈ ಬಾರಿ 2025ರ ಏಷ್ಯನ್ ಟೆನ್ನಿಸ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಲಾಗುವುದು. ಕ್ವಶನ್ ನಂಬರ್ 31. 2025ರ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಯಾವ ದೇಶ ಪಡೆದುಕೊಂಡಿದೆ? ಇದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರವನ್ನು ಆಪ್ಷನ್ ಸಿ ಭಾರತ. ಈ ಬಾರಿ ಭಾರತ ದೇಶವು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಿ ಗೆದ್ದು ICC ಚಾಂಪಿಯನ್ಸ್ ಟ್ರೋಫಿ ಪದಕವನ್ನು ಪಡೆದುಕೊಂಡಿದೆ. ಕ್ವಶನ್ ನಂಬರ್ 32. 3 ಫಾರ್ಮೆಟ್ ಅಂದರೆ 3 ಮಾದರಿಗಳು ಯಾವುದಂದರೆ ಟೆಸ್ಟು, ODI ಮತ್ತು T20 ಈ 3 ಫಾರ್ಮೆಟ್ಗಳಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು ಅಂದ್ರೆಗನ ಆಪ್ಷನ್ ಎ ಹರ್ಮನ್ಪ್ರೀತ್ ಕೌರ್, ಆಪ್ಷನ್ ಬಿ ಸ್ಮೃತಿ ಮಂದಾನ, ಆಪ್ಷನ್ ಸಿ ಮಿಥಾಲಿ ರಾಜ್, ಆಪ್ಷನ್ ಡಿ ಶಫಾಲಿ ವರ್ಮಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೃತಿ ಮಂದಾನ. ಕ್ವಶನ್ ನಂಬರ್ 33. ಪ್ರಥಮ ಅಂಧ ಮಹಿಳೆಯರ T20 ವಿಶ್ವಕಪ್ ಅಂದರೆ ಬ್ಲೈಂಡ್ ವುಮೆನ್ಸ್ T20 ವರ್ಲ್ಡ್ ಕಪ್ ಇದನ್ನು ಗೆದ್ದ ದೇಶ ಯಾವುದು? ಇದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಈ ಬಾರಿ ಅಂದರೆ ಪ್ರಥಮವಾಗಿ ನಡೆಸುತ್ತಿರುವ ಬ್ಲೈಂಡ್ ವುಮೆನ್ಸ್ T20 ವರ್ಲ್ಡ್ ಕಪ್ಪನ್ನು ಭಾರತ ದೇಶ ಗೆದ್ದುಕೊಂಡಿದೆ. ಕ್ವಶನ್ ನಂಬರ್ 34. 2024-25ರ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು? ಇದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ವಿದರ್ಭ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದರ್ಭ ತಂಡವು ಈ ಬಾರಿ ರಣಜಿ ಟ್ರೋಫಿಯ ಚಾಂಪಿಯನ್ ಆಗಿದೆ. ಕ್ವಶನ್ ನಂಬರ್ 35. 2025ರ ಮಹಿಳಾ ಪ್ರೀಮಿಯರ್ ಲೀಗ್ನ ವಿಜೇತ ತಂಡ ಯಾವುದು? ಆಪ್ಷನ್ ಎ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆಪ್ಷನ್ ಬಿ ಮುಂಬೈ ಇಂಡಿಯನ್ಸ್, ಆಪ್ಷನ್ ಸಿ ದಿಲ್ಲಿ ಕ್ಯಾಪಿಟಲ್ಸ್, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಇಂಡಿಯನ್ಸ್. ಕ್ವಶನ್ ನಂಬರ್ 36. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025ರ ಆತಿಥ್ಯ ವಹಿಸಿದ ದೇಶ ಅಥವಾ ದೇಶಗಳು ಯಾವುವು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ ಎರಡೂ ದೇಶಗಳು ಸೇರಿ ಈ ಬಾರಿಯ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಆತಿಥ್ಯ ವಹಿಸಿದವೆ. ಕ್ವಶನ್ ನಂಬರ್ 37. 2025ರ ಕಳಿಂಗ ಸೂಪರ್ ಕಪ್ ಗೆದ್ದಿದ್ದು ಯಾರು? ಆಪ್ಷನ್ ಎ ಜಮ್ಶೆಡ್ಪುರ್ FC, ಆಪ್ಷನ್ ಬಿ FC ಗೋವಾ, ಆಪ್ಷನ್ ಸಿ ಮುಂಬೈ ಸಿಟಿ FC, ಆಪ್ಷನ್ ಡಿ ಈಸ್ಟ್ ಬೆಂಗಾಲ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ FC ಗೋವಾ. ಈ ಬಾರಿಯ ಕಳಿಂಗ ಸೂಪರ್ ಕಪ್ಪನ್ನು ಗೆದ್ದಿರುವುದು FC ಗೋವಾ. ಕ್ವಶನ್ ನಂಬರ್ 38. ಪುರುಷರ ಟಾಟಾ IPL 2025 ವಿಜೇತ ತಂಡ ಯಾವುದು? ಆಪ್ಷನ್ ಎ ಮುಂಬೈ ಇಂಡಿಯನ್ಸ್, ಆಪ್ಷನ್ ಬಿ ಚೆನ್ನೈ ಸೂಪರ್ ಕಿಂಗ್ಸ್, ಆಪ್ಷನ್ ಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆಪ್ಷನ್ ಡಿ ಪಂಜಾಬ್ ಕಿಂಗ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಟಾಟಾ IPL 2025ರ ವಿಜೇತ ತಂಡವಾಗಿದೆ. ಈ ಬಾರಿ ಕಪ್ ನಮ್ಮದೇ, ಈ ಸಾರಿ ಕಪ್ ನಮ್ಮದೇ. ಕ್ವಶನ್ ನಂಬರ್ 39. 2025ರ 11ನೇ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆತಿಥ್ಯ ಮಾಡಲಿದೆ? ಇದಕ್ಕೆ ಆಪ್ಷನ್ಸ್ ಬಂದು ಎ ಚೀನಾ ಇದೆ, ಆಪ್ಷನ್ ಬಿ ಜಪಾನ್ ಇದೆ, ಆಪ್ಷನ್ ಸಿ ಭಾರತ ಇದೆ, ಆಪ್ಷನ್ ಡಿ ದಕ್ಷಿಣ ಕೊರಿಯಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಗುಜರಾತ್ನಲ್ಲಿರುವ ಅಹಮದಾಬಾದ್ನಲ್ಲಿ ಈ ಬಾರಿ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ನಡೆಯಲಿದೆ. ಕ್ವಶನ್ ನಂಬರ್ 40. 2026ರ ಕಾಮನ್ವೆಲ್ತ್ ಗೇಮ್ಸ್ನ ಆತಿಥ್ಯ ಯಾವ ದೇಶ ವಹಿಸಲಿದೆ? ಆಪ್ಷನ್ಸ್ ಬಂದು ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಸ್ಕಾಟ್ಲೆಂಡ್, ಆಪ್ಷನ್ ಸಿ ಮಲೇಷ್ಯಾ, ಆಪ್ಷನ್ ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕಾಟ್ಲೆಂಡ್ನಲ್ಲಿ ಇರುವಂತಹ ಗ್ಲಾಸ್ಗೋನಲ್ಲಿ ಈ 2026ರ ಕಾಮನ್ವೆಲ್ತ್ ಗೇಮ್ಸ್ ನಡೆಯಲಿವೆ. ಕ್ವಶನ್ ನಂಬರ್ 41. ನಾರ್ತ್ ಚಾನಲ್ ಮೂಲಕ ಸಾಗಿದ ಮೊದಲ ಭಾರತೀಯ ಮಹಿಳೆ ಯಾರು?
ಆಪ್ಷನ್ ಎ ಭಕ್ತಿ ಶರ್ಮಾ, ಆಪ್ಷನ್ ಬಿ ರೂಪಾಳಿ, ಆಪ್ಷನ್ ಸಿ ಸಯಾನಿ ದಾಸ್, ಆಪ್ಷನ್ ಡಿ ಅನಿತಾ ಸೂಡ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಯಾನಿ ದಾಸ್. ಕ್ವೆಶ್ಚನ್ ನಂಬರ್ 42. ಯಾವ ಭಾರತೀಯ ಆಟಗಾರ ಫಾರ್ಮುಲಾ 2 ರೇಸಿಂಗ್ನಲ್ಲಿ ಮೊನ್ಯಾಕೋ GP ಸ್ಪ್ರಿಂಟ್ ರೇಸ್ ಗೆದ್ದ ಮೊದಲ ಭಾರತೀಯನಾಗಿದ್ದಾನೆ? ಆಪ್ಷನ್ ಎ ಜೆಹಾನ್ ದೂರಾವಾಲಾ, ಆಪ್ಷನ್ ಬಿ ಕುಶ್ ಮಾಯಿನಿ, ಆಪ್ಷನ್ ಸಿ ಕರುಣಾ ಚಾಂದೋಕ್, ಆಪ್ಷನ್ ಡಿ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶ್ ಮಾಯಿನಿ. ಕ್ವೆಶ್ಚನ್ ನಂಬರ್ 43. 2024-25ನೇ ಸಾಲಿನ ಲಾ ಲೀಗಾ ಫುಟ್ಬಾಲ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಆಪ್ಷನ್ ಎ ರಿಯಲ್ ಮ್ಯಾಡ್ರಿಡ್, ಆಪ್ಷನ್ ಬಿ ಮ್ಯಾಡ್ರಿಡ್, ಆಪ್ಷನ್ ಸಿ ಬಾರ್ಸಿಲೋನಾ, ಆಪ್ಷನ್ ಡಿ ಪೋರ್ಚುಗಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಸಿಲೋನಾ. ಕ್ವೆಶ್ಚನ್ ನಂಬರ್ 44. 2024-25ನೇ ಆವೃತ್ತಿಯ 77ನೇ ಸಂತೋಷ್ ಟ್ರೋಫಿ ಅಂದರೆ ಇದು ಫುಟ್ಬಾಲ್ಗೆ ಸಂಬಂಧಿಸಿದೆ. ಇದರ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಈ ಒಂದು ವಿಡಿಯೋದ ಲಾಸ್ಟ್ ಟಾಪಿಕ್ ಬಂದು 2025ರಲ್ಲಿ ನಡೆದಿರುವಂಥ ಗ್ರ್ಯಾಂಡ್ ಸ್ಲಾಮ್ನ ವಿಜೇತರು. ಈ ಒಂದು ಟಾಪಿಕ್ ಮೇಲೆ ಪ್ರತಿಯೊಂದು ಎಕ್ಸಾಮಲ್ಲೂ ಒಂದಲ್ಲ ಒಂದು ಕ್ವಶನ್ ಬಂದೇ ಬರ್ತೈತೆ. ಈಗ ಫಸ್ಟ್ ನೋಡೋಣ ನಾವು. ಮೊದಲನೆಯದು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಪುರುಷ ವಿಭಾಗದಲ್ಲಿ ವಿಜೇತ ಯಾರಾಗಿದ್ದಾರೆ ಅಂದರೆ ಜಾನಿಕ್ ಸಿನ್ನರ್. ಅದೇ ರೀತಿ ಆಸ್ಟ್ರೇಲಿಯಾ ಓಪನ್ನಲ್ಲಿ ಮಹಿಳೆಯರಲ್ಲಿ ವಿನ್ನರ್ ಆಗಿರುವಂಥದ್ದು ಮ್ಯಾಡಿಸನ್ ಕೀಸ್ ಅವರು. ನೆಕ್ಸ್ಟು ಫ್ರೆಂಚ್ ಓಪನ್ಗೆ ಬಂದರೆ ಅದರಲ್ಲಿ ಪುರುಷ ವಿನ್ನರ್ ಬಂದ್ಬಿಟ್ಟು ಕಾರ್ಲಸ್ ಅಲ್ಕರಾಜ್, ಮತ್ತು ಮಹಿಳೆ ಬಂದ್ಬಿಟ್ಟು ಕೋಕೋ ಗಾಫ್. ಅದೇ ರೀತಿ ವಿಂಬಲ್ಡನ್ ಓಪನ್ಗೆ ಬಂದರೆ ಪುರುಷ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಅವರು ವಿಜೇತರಾಗಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಈಗ ಸ್ವಿಯಾಟೆಕ್ ರವರು ವಿನ್ನರ್ ಆಗಿದ್ದಾರೆ. ಈಗ ಲಾಸ್ಟ್ US ಓಪನ್ನಲ್ಲಿ ಪುರುಷ ವಿಭಾಗದಲ್ಲಿ ಕಾರ್ಲಸ್ ಅಲ್ಕರಾಜ್ ಅವರು ವಿಜೇತರಾಗಿದ್ದರೆ, ಮಹಿಳಾ ವಿಭಾಗದಲ್ಲಿ ಅರೀನಾ ಸಬಲೆಂಕರ್ ಅವರು ವಿಜಯರಾಗಿದ್ದಾರೆ. ಸ್ನೇಹಿತರೆ, ಇದನ್ನ ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮಲ್ಲಿ 100% ಬರುವಂತಹ ಕ್ವಶನ್ ಇದು. ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕನ್ನಡ ಸ್ಪರ್ಧಾಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.